Hello everybody, this is Divyashri. Welcome to Literary Canon. In this video, we are going to discuss most important writers frequently asked in UGC NET and KCET exams. Today's author is Jacques Derrida. Without further ado, let's start the class. Okay, Jacques Derrida, born in 1930 and died in 2004 and born in Algeria. Very important, tumba time kelidare elli huttirodu anta, Algeria, and born to the Jewish parents. Okay, and Derrida is most celebrated for the theory that's called deconstruction. Okay, and next our works na chronology al bardidini nanu. Writing and Difference, published in 1967. Actually chapter 10 is very important, that's structure, sign and play in the discourse of the human sciences. Very important. Okay, next one to Of Grammatology, published in 1967. Speech and Phenomena and Other Essays on Russell Theory of Science, 1967. One question kelidru, which three works of Jacques Derrida published in 1967 anta kelidre, these three are. Okay, next to Dissemination, 1972. Of Spirit, Heidegger and the Question, 1987. Spectres of Marx, published in 1993, and The Works of Morning, published in the year 2003. Okay, next nodi, very important concepts ಬಗ್ಗೆ ನೋಡೋಣ. Most important concepts given by, key concepts given by Derrida. Okay, now first nodi, that is nothing outside the text. Okay, that is nothing outside the text, which was appeared in Of Grammatology. Of Grammatology ಅನ್ನೋ ವರ್ಕ್ಸ್ ಅಲ್ಲಿ ನಾವು there is nothing outside the text ಅನ್ನೋ key concepts ಅನ್ನು ನಾವು ನೋಡಬಹುದು. ಓಕೆನಾ, he was arguing that we never encounter reality in a completely raw or uninterrupted form. ಈಗ ಯಾವುದೇ ಒಂದು ಘಟನೆ ಇರಲಿ ಅಥವಾ ಯಾವುದೇ ಒಂದು ರಿಯಾಲಿಟಿ ಇರ್ಬೋದು, ಅದನ್ನು ಕಂಪ್ಲೀಟ್ ಆಗಿ ರಾ ಆಗಿ ನೋಡೋದಕ್ಕಾಗಲ್ಲ ಅಲ್ವಾ, ಅಥವಾ ಅನ್ಇಂಟರಪ್ಟೆಡ್ ಫಾರ್ಮಲ್ಲಿ ನೋಡೋದಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೆವಲ್ಯೂಷನ್ ಆಯಿತು ಅಂದ್ಕೊಳ್ಳಿ, ಫ್ರೆಂಚ್ ರೆವಲ್ಯೂಷನ್ ಅಂತ ಅಂದ್ಕೊಳ್ಳೋಣ. ಫ್ರೆಂಚ್ ರೆವಲ್ಯೂಷನನ್ನು ನಾವು ಡೈರೆಕ್ಟಾಗಿ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ನಾವು ಐ ವಿಟ್ನೆಸ್ ಆಗಿ ನಾವು ಅದರಲ್ಲಿ ಭಾಗವಹಿಸೋಕ್ಕಾಗಲ್ಲ. ಬಿಕಾಸ್ ನಾವು ಅದು ಎಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಬೋದು, ಒಂದು ಡಾಕ್ಯುಮೆಂಟ್ಸ್ ಮೂಲಕ, ನರೇಟಿವ್ಸ್ ಮೂಲಕ, ಕಾನ್ಸೆಪ್ಟ್ಸ್ ಮೂಲಕ, ಇಂಟರ್ಪ್ರಿಟೇಷನ್ ಮೂಲಕ ನಾವು ನೋಡ್ತಾ ಹೋಗ್ಬೋದು ಅಲ್ವಾ. ಇಲ್ಲಿ ಏನಪ್ಪ ಅದನ್ನೇ ಹೇಳ್ತಿರೋಂಥದ್ದು, ನಾವು ಯಾವುದೇ ಒಂದು ರಿಯಾಲಿಟಿ ಇರ್ಬೋದು, ಯಾವುದೇ ಒಂದು ಸಿಚುವೇಶನ್ಸ್ ಇರ್ಬೋದು, ಯಾವುದೋ ಒಂದು ಕಾನ್ಸೆಪ್ಟ್ಸ್ ಇರ್ಬೋದು, ಅದು ಏನು ಮಾಡ್ಬೋದು, ಕಂಪ್ಲೀಟ್ಲಿ ರಾ ಆಗಿ ನೋಡೋದಕ್ಕಾಗಲ್ಲ. ಅದು ನಾವು ಏನಂತ ಹೇಳ್ತೀವಿ, ಒಂದು ಬುಕ್ಸ್ ಅಥವಾ ಒಂದು ಟೆಕ್ಸ್ಟ್ ಅಥವಾ ಒಂದು ಡಾಕ್ಯುಮೆಂಟ್ನ ಮೂಲಕ ನಾವು ಅದನ್ನು ತಿಳ್ಕೊಬೇಕಾಗತ್ತೆ ಅಂತ ಹೇಳ್ಬಿಟ್ಟು ದರ್ ಇಸ್ ನಥಿಂಗ್ ಔಟ್ಸೈಡ್ ದ ಟೆಕ್ಸ್ಟಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ, ಸೊ ಇಲ್ಲಿ ಹೇಳ್ತಾರೆ, ಇಲ್ಲಿ ನೋಡಿ ಸೇಮ್ ಎಕ್ಸಾಂಪಲ್ ಕೊಟ್ಟಿರೋದು ರಿವಲ್ಯೂಷನ್ ಬಗ್ಗೆ. ಯಾವುದೋ ಒಂದು ರಿವಲ್ಯೂಷನ್ ಆಗಿದೆ, ಅದನ್ನು ನಾವು ಹೆಂಗೆ ತಿಳ್ಕೊಳ್ಳೋಕೆ ಸಾಧ್ಯ, ದಟ್ಸ್ ಥ್ರೂ ಡಾಕ್ಯುಮೆಂಟ್ಸ್, ನರೇಟಿವ್ಸ್, ಕಾನ್ಸೆಪ್ಟ್ಸ್, ಇಂಟರ್ಪ್ರಿಟೇಷನ್ ಮೂಲಕ ನಾವು ಅದನ್ನು ತಿಳ್ಕೊಬೋದು. ಹಾಗಾಗಿ ಡೈರೆಕ್ಟ್ ಐ ವಿಟ್ನೆಸ್ ಅಥವಾ ರಾ ಆಗಿ ಆ ಮೆಟೀರಿಯಲ್ಸ್ ಅನ್ನು ನೋಡೋದಕ್ಕೆ ಆಗಲ್ಲ ಅನ್ನೋದನ್ನ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ಅಲ್ಲಿ ಹೇಳ್ತಾರೆ. ಅದನ್ನೇ ಹೇಳೋದು, ದರ್ ಇಸ್ ನೋ ನಥಿಂಗ್ ಔಟ್ಸೈಡ್ ದ ಟೆಕ್ಸ್ಟ್, ಎವ್ರಿಥಿಂಗ್ ದೇರ್ ಇನ್ ದ ಲ್ಯಾಂಗ್ವೇಜಸ್, ಎವ್ರಿಥಿಂಗ್ ಕಂಟೈನ್ಡ್ ಇನ್ ಲ್ಯಾಂಗ್ವೇಜ್, ಎವ್ರಿಥಿಂಗ್ ವಿ ಥಿಂಕ್ ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಕಾಲ್ಡ್ ದರ್ ಇಸ್ ನಥಿಂಗ್ ಔಟ್ಸೈಡ್ ದ ಟೆಕ್ಸ್ಟ್. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಈಸ್ ಅಪೋರಿಯಾ. Okay, second concept ಯಾವುದು, ಅಪೋರಿಯಾ. ಅಪೋರಿಯಾ is very important concepts by Jacques Derrida in his famous book ಅಪೋರಿಯಾಸ್. ಅಪೋರಿಯಾಸ್ ಅನ್ನೋ ಒಂದು ಬುಕ್ ಇದೆ, ಅದರಲ್ಲಿ ನಾವು ಅಪೋರಿಯಾ ಅನ್ನೋ ಕಾನ್ಸೆಪ್ಟ್ಸ್ ಅನ್ನ ಹೇಳಿದ್ದಾರೆ. ಇದು ಬೇಸಿಕಲಿ ಟೇಕನ್ ಫ್ರಮ್ ದ ಏನ್ಷಿಯಂಟ್ ಗ್ರೀಕ್ ವರ್ಡ್ ಇಂದ ಬಂದಿರೋಂಥದ್ದು. ಅಪೋರಿಯಾ ಮೀನ್ಸ್ ಅ ಸ್ಟೇಟ್ ಆಫ್ ಪಜಲ್, ಅಥವಾ ನಾವೇನು ಹೇಳ್ತೀವಿ, ಕನ್ಫ್ಯೂಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸ್ಟೇಟ್ ಆಫ್ ಕನ್ಫ್ಯೂಷನ್ ಅನ್ನ ಏನಂತ ಹೇಳ್ತೀವಿ, ಅಪೋರಿಯಾ. ಅಪೋರಿಯಾ is a situation where you must choose or act but there is no completely right or clear way forward ಅಂತಂದರೆ ಅವ್ರು ಹೇಳ್ತಾರೆ, ಡು ನಾಟ್ ರಶ್ ಟು ದ ಕನ್ಕ್ಲೂಷನ್. ಯಾವುದೋ ಒಂದು ವಿಚಾರಗಳು ನಡೆದಾಗ ಡೈರೆಕ್ಟ್ಲಿ ಕನ್ಕ್ಲೂಷನಿಗೆ ಬಂದುಬಿಡಬೇಡಿ. ಓಕೆ, ಎವ್ರಿಥಿಂಗ್ ಈಸ್ ಅನ್ಸ್ಟ್ರಕ್ಚರ್ಡ್ ಇನ್ ದ ವರ್ಲ್ಡ್. Okay, everything is unstructured in the world and text is something contradictory in their natures ಅಂತಲೂ ಕೂಡ ಹೇಳ್ತಾರೆ. ಅಪೋರಿಯಾ ಅಂತಂದ್ರೇನು, ಅನ್ಅವಾಯ್ಡೇಬಲ್ ಡೈಲಮಾ ವಿತ್ ನೋ ಫೈನಲ್ ಆರ್ ಪರ್ಫೆಕ್ಟ್ ರೆಸಲ್ಯೂಷನ್. ಅಂದರೆ ನಿಮಗೆ ಕರೆಕ್ಟಾದಂತಹ ಕನ್ಕ್ಲೂಷನ್ ಸಿಗಲ್ಲ. And you should not rush into the conclusion ಅನ್ನೋದನ್ನು ಕೂಡ ಡೆರಿಡಾ ಹೇಳ್ತಾ ಹೋಗ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಕಾಲ್ಡ್ ಅಪೋರಿಯಾ. ಥರ್ಡ್ ಒನ್ ನೋಡಿ, ಲೋಗೋಸೆಂಟ್ರಿಸಮ್. ಲೋಗೋಸೆಂಟ್ರಿಸಮ್ ಅಂತಂದ್ರೇನು, ಲೋಗೋಸೆಂಟ್ರಿಸಿಸಮ್ ಅಂದ್ರೇನು, ಸ್ಪೀಚ್ ಓವರ್ ರೈಟಿಂಗ್. ಟ್ರೆಡಿಷ್ನಲ್ ವೀವ್ಸಲ್ಲಿ ಹೇಗಿತ್ತು ಅಂತಂದರೆ, ಸ್ಪೀಚ್ ಇಸ್ ಸುಪೀರಿಯರ್ ದ್ಯಾನ್ ರೈಟಿಂಗ್ ಅಂತ ಹೇಳ್ಬಿಟ್ಟಿತ್ತು. ಅವ್ರು ಹೇಳ್ತಾರೆ, ಸ್ಪೀಚ್ ಆಸ್ ಕ್ಲೋಸರ್ ಟು ಥಾಟ್ ಆ್ಯಂಡ್ ಟ್ರುತ್. ಅದಕ್ಕೆ ಸುಪೀರಿಯರ್ ಅಂತ ಹೇಳೋದು, ಅಂದರೆ ಅದರಲ್ಲಿ ಸತ್ಯ ಇರುತ್ತೆ ಆ್ಯಂಡ್ ಥಾಟ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ರೈಟಿಂಗ್ ಈಸ್ ಸೆಕೆಂಡ್ರಿ ಕಾಪಿ ಆಫ್
ಸ್ಪೀಚ್. ಇದು ಈ ಪರ್ಟಿಕ್ಯುಲರ್ ಏನಂತ ಹೇಳ್ತೀರಾ ವೀವ್ಸನ್ನು ಚಾಲೆಂಜ್ ಮಾಡ್ತಾರೆ ಯಾರು, ಡೆರಿಡಾ. ನೆಕ್ಸ್ಟ್ ಕಾನ್ಸೆಪ್ಟ್ ಎಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಓಕೆ, ಇನ್ ಆಫ್ ಗ್ರಾಮೆಟಾಲಜಿ ಹಿ ಆರ್ಗ್ಯೂಸ್ ಬೋತ್ ಸ್ಪೀಚ್ ಆ್ಯಂಡ್ ರೈಟಿಂಗ್ ಡಿಪೆಂಡಿಂಗ್ ಆನ್ ದ ಸಿಸ್ಟಮ್ ಆಫ್ ಸೈನ್ಸ್ ಆ್ಯಂಡ್ ಡಿಫರೆನ್ಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಕ್ಚುಲಿ ಸ್ಪೀಚ್ ಮತ್ತು ರೈಟಿಂಗ್ ಡಿಪೆಂಡಿಂಗ್ ಆನ್ ದ ಸಿಸ್ಟಮ್ ಆಫ್ ಏನಂತ ಹೇಳ್ತೀವಿ, ಸೈನ್ಸ್. ಓಕೆ, ಸೈನ್ಸ್ ಆ್ಯಂಡ್ ಏನಂತ ಹೇಳ್ತೀವಿ, ಡಿಫರೆನ್ಸಸ್. ಓಕೆ, ದರ್ ಈಸ್ ನೋ ಡೈರೆಕ್ಟ್ ಆಕ್ಸೆಸ್ ಟು ಪ್ಯೂರ್ ಮೀನಿಂಗ್. ಓಕೆ, ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಸ್ಪೀಚ್ಗಿಂತ ರೈಟಿಂಗ್ ಯಾಕೆ ಮೋಸ್ಟ್ ಏನಾಗಿರುತ್ತೆ, ವ್ಯಾಲ್ಯೂಯಬಲ್ ಆಗಿರುತ್ತೆ, ಅಥವಾ ಏನಂತ ಹೇಳ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕಾಗಿರುತ್ತೆ. ಅವರು ಅಗೇನ್ಸ್ಟ್ ದ ಟ್ರೆಡಿಷನಲ್ ವ್ಯೂ ಆಗಿರ್ತಾರೆ. ಟ್ರೆಡಿಷನಲ್ ಹೇಳ್ತಾರೆ ಸ್ಪೀಚ್ ಇಸ್ ಸುಪೀರಿಯರ್ ದ್ಯಾನ್ ರೈಟಿಂಗ್ ಅಂತ ಹೇಳ್ತಾರೆ. ಬಟ್ ಇವ್ರು ಹೇಳ್ತಾರೆ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ರೈಟಿಂಗ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಬರೀ ಸ್ಪೀಚನ್ನು ಮಾತ್ರ ತೊಗೊತೀರಾ, ನಾನು ಎರಡೂ ತೊಗೋತೀನಿ, ವೆರಿ ಇಂಪಾರ್ಟೆಂಟ್, ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಯಾವುದ್ರಲ್ಲಿ ಹೇಳ್ತಾರೆ ಆ ಕಾನ್ಸೆಪ್ಟನ್ನು ಡಿಫರೆನ್ಸಲ್ಲಿ ಹೇಳ್ತಾರೆ. ನೋಡಿ, ಡಿಫರೆನ್ಸ್ ನೋಡಿ, ಡೆರಿಡಾ ಡೆಲಿಬ್ರೇಟ್ಲಿ ಸ್ಪೆಲ್ಡ್ ಇಟ್ ಆಸ್ ಡಿಫರೆನ್ಸ್ ವಿತ್ ಆನ್ ಎ ಇನ್ಸ್ಟೆಡ್ ಆಫ್ ಡಿಫರೆನ್ಸ್. ಈ ಯೂಸ್ ಮಾಡೋ ಬದಲು ಎ ಯೂಸ್ ಮಾಡ್ತಾರೆ ಅವ್ರು ಹೇಳ್ತಾರೆ. ಓಕೆ, ಡಿಫ್ರೆನ್ಸ್ ಅಂತ ಹೇಳಿದಾಗ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಇದು ಬರೆದಾಗ ಮಾತ್ರ ಗೊತ್ತಾಗುತ್ತೆ ಅಲ್ವಾ. ಇಲ್ಲ ಅಂತಂದರೆ ನಾವೇನು ಗೊತ್ತೀವಿ, ಸ್ಪೀಚ್ ಅಂತಂದರೆ ಇದ್ರ ಡಿಫ್ರೆನ್ಸ್ ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಹೇಳಿ ನೋಡೋಣ. ಈಗ ನಾನು ಸ್ಪೀಚಲ್ಲಿ ಒಂದು ಸ್ಪೀಚ್ ಕೊಡ್ತಾ ಇದ್ದೀನಿ, ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಮೇ ಬಿ ಡಿಫ್ರೆನ್ಸಸ್ಸನ್ನು ಮ್ಯಾಮ್ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ ಅಂತ ನೀವು ಅನ್ಕೋತೀರಾ. ಬಟ್ ಅದು ಯಾವಾಗ ಗೊತ್ತಾಗುತ್ತೆ, ರೈಟಿಂಗ್ಸಲ್ಲಿ ಗೊತ್ತಾಗುತ್ತೆ. ಅಂದರೆ ಅದರಲ್ಲಿ ಇರುವಂತಹ ಏನು ಡಿಫ್ರೆನ್ಸ್ನ ಸ್ಪೆಲ್ಲಿಂಗ್ ಇರ್ಬೋದು ಅಥವಾ ಪ್ರೊನೌನ್ಸಿಯೇಷನ್ಸ್ ಇರ್ಬೋದು, ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಥ್ರೂ ರೈಟಿಂಗಲ್ಲಿ ನಮಗೆ ಗೊತ್ತಾಗುತ್ತೆ. ಅದೇ ಹೇಳ್ತಾರೆ, ಇನ್ ಸ್ಪೋಕನ್ ಫ್ರೆಂಚ್ 2 words sounds exactly the same. ಎರಡು ಸೌಂಡ್ ಸೇಮೇ, ಬಟ್ ಡಿಸ್ಟಿಂಕ್ಷನ್ ಅಪಿಯರ್ಸ್ ಓನ್ಲಿ ಇನ್ ರೈಟಿಂಗ್. ನಾವು ರೈಟಿಂಗ್ಸಲ್ಲಿ ಮಾತ್ರ ಈ ಡಿಫ್ರೆನ್ಸಸ್ಸನ್ನು ನೋಡ್ಬೋದು. ಅದಕ್ಕೆ ಹೇಳ್ತಾರೆ ಸ್ಪೀಚ್ ಇಸ್ ಏನು ಸುಪೀರಿಯರ್ ದ್ಯಾನ್ ರೈಟಿಂಗ್ ಅಂತ ಹೇಳ್ತಿರಲ್ಲ, ಇಲ್ಲ, ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಡಿಫರೆನ್ಸ್ ಈಸ್ ಕಂಬೈನಿಂಗ್ ಆಫ್ 2 ideas. ಒನ್ ಈಸ್ ಡಿಫರೆನ್ಸ್, ಅನದರ್ ಒನ್ ಈಸ್ ಡಿಫರಲ್. ಡಿಫರೆನ್ಸ್ ಅಂದ್ರೇನು, ಅ ವರ್ಡ್ ಗೆಟ್ ಇಟ್ಸ್ ಮೀನಿಂಗ್ ಬೈ ಬೀಯಿಂಗ್ ಡಿಫ್ರೆಂಟ್ ಫ್ರಾಮ್ ಅದರ್ ವರ್ಡ್ಸ್. ಒಂದು ವರ್ಡ್ಗೆ ಅದರ ವರ್ಡ್ ಮೀನಿಂಗ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಈಗ ಫಾರ್ ಎಕ್ಸಾಂಪಲ್ ಕ್ಯಾಟ್ ಇಸ್ ಕ್ಯಾಟ್, ಇಟ್ ಈಸ್ ನಾಟ್ ಡಾಗ್, ಅಥವಾ ಏನಂತ ಹೇಳ್ತೀವಿ ಬರ್ಡ್ ಅಥವಾ ಹಾರ್ಸ್. ಹಾಗಾಗಿ ಅದು ಕ್ಯಾಟ್ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕೆಂತಂದರೆ ಅದು ಡಿಫ್ರೆಂಟ್ ಫ್ರಮ್ ಅದರ್ ವರ್ಡ್ಸ್. ಹಾಗಾಗಿ ಡೆಫರಲ್ ಅಂದ್ರೇನು, ಮೀನಿಂಗ್ ಈಸ್ ನೆವರ್ ಫುಲ್ಲಿ ಪ್ರೆಸೆಂಟ್ ಎಟ್ ಒನ್ಸ್. ಇದನ್ನೇ ಹೇಳುವಂಥದ್ದು, ಮೀನಿಂಗ್ ಈಸ್ ನೆವರ್ ಫುಲ್ಲಿ ಪ್ರೆಸೆಂಟ್ ಎಟ್ ಒನ್ಸ್. ಅಂಡರ್ಸ್ಟ್ಯಾಂಡಿಂಗ್ ಈಸ್ ಕಂಟಿನ್ಯೂಸ್ಲಿ ಪೋಸ್ಟ್ಪೋನ್ಡ್ ಆಸ್ ಅ ವರ್ಡ್ ರೆಫರ್ ಟು ಅದರ್ ವರ್ಡ್ಸ್. ಈಗ ಎಕ್ಸಾಂಪಲ್ ಹೇಳ್ತೀವಿ ನೋಡಿ, ನನಗೆ ಹೇಳ್ತೀನಿ ಲಯನ್ ಅಂತ ಹೇಳ್ತೀನಿ ಅನ್ಕೊಳ್ಳೋಣ. ಎಕ್ಸಾಂಪಲ್ ನೋಡಿ, ಲಯನ್ ಅಂತ ಹೇಳ್ತೀರಿ. ಲಯನ್ ಅಂದಾಗ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ, ಫಸ್ಟು ಕಿಂಗ್ ಅಂತ ಬರುತ್ತೆ. ಕಿಂಗ್ ಅಂತ ಬಂದಾಗ ಇನ್ನೇನು ಬರುತ್ತೆ ನಿಮಗೆ, ಕ್ರೌನ್ ನೆನಪಾಗತ್ತೆ. ಕ್ರೌನ್ ನೆನಪಾದಾಗ ಏನು ಬರುತ್ತೆ, ಕಿಂಗ್ಡಮ್ ಬರುತ್ತೆ. ಕಿಂಗ್ಡಮ್ ಮತ್ತೆ ನೆನಪಾಗದ ಎಂಪೀರಿಯರ್ ನೆನಪಾಗುತ್ತೆ ಅಲ್ವಾ. ಸೊ ಅದನ್ನೇ ಹೇಳೋಂಥದ್ದು, ಮೀನಿಂಗ್ ಇಸ್ ನೆವರ್ ಫುಲ್ಲಿ ಪ್ರೆಸೆಂಟ್ ಎಟ್ ಒನ್ಸ್. ಸ್ಟ್ರಕ್ಚರಲಿಸಮಲ್ಲಿ ಏನು ಹೇಳ್ತಾರೆ ಅಂದರೆ, ಸೈನ್ ಈಸ್ ಈಕ್ವಲ್ ಟು ಸಿಗ್ನಿಫೈಯರ್ ಡಿವೈಡೆಡ್ ಬೈ ಸಿಗ್ನಿಫೈಡ್ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ. ಅಂದರೆ ವರ್ಡ್ಸ್ ಆ್ಯಂಡ್ ಇಟ್ಸ್ ಮೀನಿಂಗ್ ಫಿಕ್ಸ್ಡ್ ಅಂತ ಹೇಳ್ತಾರೆ. ಒಂದು ವರ್ಡ್ಗೆ ಫಿಕ್ಸ್ಡ್ ಮೀನಿಂಗ್ ಇದೆ ಅಂತ ಸ್ಟ್ರಕ್ಚರಲಿಸಮ್ ಹೇಳ್ತಾರೆ. ಬಟ್ ಈ ಡಿಕನ್ಸ್ಟ್ರಕ್ಷನ್ಸಲ್ಲಿ ಏನು ಹೇಳ್ತಾರೆ ಅಂದರೆ, ಸೈನ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಸಿಗ್ನಿಫೈಯರ್. ದರ್ ಈಸ್ ನೋ ಸಿಗ್ನಿಫೈಡ್. ಅಂದರೆ ವರ್ಡ್ ಅಂತಂದಾಗ ಅದಕ್ಕೆ ಕಂಟಿನ್ಯೂಸ್ ಆಗಿ ಮೀನಿಂಗ್ ಹೋಗ್ತಾ ಹೋಗುತ್ತೆ. ಹೇಳಿದ್ನಲ್ಲ, ಲಯನ್ ಅನ್ನೋದಿದ್ರೆ ಕಿಂಗ್ ಇದ್ರೆ ಕ್ರೌನ್ ಅಂದರೆ ಕಿಂಗ್ಡಮ್. ನನ್ನ ತಲೆಯಲ್ಲಿ ಏನೋ ಮೀನಿಂಗ್ಸ್ ಬರ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಜಸ್ಟಿಸ್, ವಾಟ್ ಯು ಮೀನ್ ಬೈ ಜಸ್ಟಿಸ್ ಅಂತ ಕೇಳ್ತೀನಿ ನಾನು. ಜಸ್ಟಿಸ್ ಅಂತ ಬಂದಾಗ ನೀವು ಏನು ಹೇಳ್ತೀರಾ, ಒಬ್ರು ಹೇಳ್ತಾರೆ ಫೇರ್ನೆಸ್ ಅಂತ ಹೇಳ್ತೀರಾ ಅಲ್ವಾ, ಇನ್ನೊಬ್ರು ಹೇಳ್ತೀರಾ ರೈಟ್ಸ್ ಅಂತ ಹೇಳ್ತೀರಾ, ಇನ್ನೊಬ್ರು ಹೇಳ್ತೀರಾ ಈಕ್ವಾಲಿಟಿ ಅಂತ ಹೇಳ್ತೀರಾ. ಸೊ ಒಂದು ಫಿಕ್ಸ್ಡ್ ಮೀನಿಂಗ್ಸ್ ಅಂತ ಸಿಗಲ್ಲ. ಅದನ್ನೇ ಡಿಫರಲ್ ಅಂತ ಹೇಳೋವಂಥದ್ದು. ಕಂಟಿನ್ಯೂಯಸ್ ಸಿಗ್ನಿಫೈಯರ್ ಅಂತ ಹೇಳ್ಬೋದು, ಇಸ್ ಅ ಚೈನ್ ಆಫ್ ಸಿಗ್ನಿಫೈಯರ್ ಅಂತ ಹೇಳ್ಬೋದು. ನೋ ಸಿಗ್ನಿಫೈಡ್, ಅದನ್ನೇ ನಾವೇನಂತ ಹೇಳ್ತೀವಿ, ಡೆಫರಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆನಾ. ಸೊ ಇಫ್ ಯು ಲುಕ್ ಅಪ್ ದ ವರ್ಡ್ ಇನ್ ಅ ಡಿಕ್ಷನರಿ, ಇಟ್ಸ್ ಡೆಫಿನೇಷನ್ಸ್ ಯೂಸ್ ಮೋರ್ ದೆನ್ ವರ್ಡ್ಸ್ ಅಲ್ವಾ. ಡಿಕ್ಷನರಿ ನೋಡಿದಾಗ ನಿಮಗೆ ಒಂದು ಪರ್ಟಿಕ್ಯುಲರ್ ಏನಂತ ಹೇಳ್ತೀವಿ ವರ್ಡ್ಸಿಗೆ ಸಾವಿರಾರು ಮೀನಿಂಗ್ಸ್ಗಳಿರ್ತವೆ ಅಲ್ವಾ. ಸೊ ಅದಕ್ಕೆ ಹೇಳೋವಂಥದ್ದು, ದೆರ್ ಇಸ್ ನೋ ಫಿಕ್ಸ್ಡ್ ಮೀನಿಂಗ್. ಒಂದು ವರ್ಡಿಗೆ ಫಿಕ್ಸ್ಡ್ ಮೀನಿಂಗ್ ಅಂತಿಲ್ಲ. ಇಟ್ಸ್ ಚೈನ್ ಆಫ್ ಬೀಯಿಂಗ್, ಲೈಕ್ ಚೈನ್. ಸಿಗ್ನಿಫೈಯರ್, ಒನ್ ಸಿಗ್ನಿಫೈಯರ್ ಲೀಡ್ಸ್ ಟು another signifier ಲೀಡ್ಸ್ ಟು another signifier ಅಲ್ವಾ. ಸೊ ದಟ್ಸ್ ಬೇಸಿಕಲಿ ಡಿಫರೆನ್ಸ್ ಆ್ಯಂಡ್ ಡಿಫರಲ್ ಬಗ್ಗೆ ಹೇಳಿರೋವಂಥದ್ದು. ಓಕೆನಾ. ನೆಕ್ಸ್ಟ್ ನೋಡಿ, ಬ್ರಿಕೊಲಾರ್ಜ್ ಬಗ್ಗೆ ಹೇಳಿದ್ದಾರೆ. ಬ್ರಿಕೊಲಾರ್ಜ್ ಇದು ಬೇಸಿಕಲಿ ಯಾವ ಒಂದು ವರ್ಕಲ್ಲಿ ಹೇಳಿದ್ದಾರೆ ಅಂದರೆ, ರೈಟಿಂಗ್ ಆ್ಯಂಡ್ ಡಿಫ್ರೆನ್ಸಸ್. ದಿಸ್ ಪರ್ಟಿಕ್ಯುಲರ್ ಅದರಲ್ಲಿ ಎಕ್ಸ್ಪೆಷಲಿ ಒಂದು ಚಾಪ್ಟರ್ ಇದೆ, ಯಾವುದನ್ನು ಹೇಳಿದ್ದಾರೆ, ಚಾಪ್ಟರ್ 10ನಲ್ಲಿ ಬರೋಂಥದ್ದು, ಸ್ಟ್ರಕ್ಚರ್, ಸೈನ್ ಆ್ಯಂಡ್ ಪ್ಲೇ ಇನ್ ದ ಡಿಸ್ಕೋರ್ಸ್ ಆಫ್ ಹ್ಯೂಮನ್ ಸೈನ್ಸಲ್ಲಿ ತೊಗೊಂಡಿರೋಂಥದ್ದು. ಹಾಗೆಯೇ ಬ್ರಿಕೊಲಾರ್ಜ್ ಅಂತ ಟರ್ಮ್ ಇದೆಯಲ್ಲ, ಎಲ್ಲಿಂದ ತೊಗೊಂಡಿದ್ದಾರೆ ಅಂತಂದರೆ, ಫ್ರಮ್ ಆಂಥ್ರೋಪೊಲಾಜಿಸ್ಟ್ ಕ್ಲಾಡ್ ಲೆವಿ ಸ್ಟ್ರಾಸ್
ಅವರಿಂದ ತಗೊಂಡಿರೋವಂಥದ್ದು. ಲೆವಿಸ್ಟ್ರಾಸ್ ಹೇಳ್ತಾರೆ ಬ್ರಿಕಲಾರ್ ಆಸ್ ಸಮ್ ಒನ್ ಹೂ ಯೂಸಸ್ ದ ಮೀನ್ಸ್ ಅಟ್ ದ ಹ್ಯಾಂಡ್. ಆಯಿತಾ, ಅವ್ರು ಹೇಳ್ತಾರೆ ಯೂಸಿಂಗ್ ಹ್ಯಾಂಡ್ಲಿ ಥಿಂಗ್ಸ್ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ. ಆಯಿತಾ, ನಿಮ್ಗೆ ಯಾವುದೋ ಒಂದು ಈಗ DIY ಬರುತ್ತೆ ಗೊತ್ತಲ್ವ, DIY ಬರುತ್ತೆ. ಈಗ ಯಾವುದೋ ಕಸದಿಂದ ರಸ ಅಂತ ಹೇಳ್ತೀವಿ, ಯಾವುದೋ ಒಂದು ಕಸದಿಂದ ಏನೋ ಒಂದು ರಸ ಮಾಡೋ ಅಂಥದ್ದು, ಲೈಕ್ ಯಾವುದೋ ಒಂದು ನೀವು ಐಟಮ್ ಇರುತ್ತೆ, ಆ ಐಟಮಿಂದ ಬೇರೆ ಏನೋ ಒಂದು ಹೊಸ ಐಟಮನ್ನು ಸೃಷ್ಟಿ ಮಾಡೋ ಅಂಥದ್ದು. ಸೊ ಅದನ್ನು ಏನಂತ ಹೇಳ್ತೀವಿ, ಬ್ರಿಕೊಲಾಜ್. ಅದನ್ನು ಯಾರು ಹೇಳಿರೋದು? ಕ್ಲಾಡ್ ಲೆವಿ-ಸ್ಟ್ರಾಟ್. ಅದನ್ನು ಆ್ಯಕ್ಚುಲಿ ರೈಟಿಂಗ್ ಆ್ಯಂಡ್ ಡಿಫ್ರೆನ್ಸಸ್ಸಲ್ಲಿ ಡೆರಿಡಾ ಅದನ್ನು ತೊಗೊಂಡಿದ್ದಾರೆ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವಾಟ್ ಎವರ್ ಟೂಲ್ಸ್ ಆರ್ ಮೆಟೀರಿಯಲ್ಸ್ ಆರ್ ಅವೈಲೇಬಲ್ ಟು ಸಾಲ್ವ್ ಪ್ರಾಬ್ಲಮ್. ಯಾವುದೋ ಒಂದು ಮೆಟೀರಿಯಲ್ಸ್ ಅಥವಾ ಯಾವುದೋ ಒಂದು ಅವೈಲೇಬಲ್ ಮೆಟೀರಿಯಲ್ಸನ್ನು ಅಥವಾ ಟೂಲ್ಸನ್ನು ತೊಗೊಂಡು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಅಂಥದ್ದು. ಹಿ ಗಿವನ್ ಎಕ್ಸಾಂಪಲ್ ಆಫ್ ಇಂಜಿನಿಯರ್, ವೆರಿ ಇಂಪಾರ್ಟೆಂಟ್. ಆಯಿತಾ, ಈ ಕ್ವೆಶ್ಚನ್ಸ್ ಕೇಳಿದ್ರು ಬ್ರಿಕೊಲಾಜ್ ಯಾವ ಒಂದು ಪರ್ಟಿಕ್ಯುಲರ್ ಆಕ್ಯುಪೇಷನ್ಸ್ ಬಗ್ಗೆ ಹೇಳಿದ್ದಾರೆ ಅಂದರೆ ಇಂಜಿನಿಯರ್ಸ್. ಆಯಿತಾ, ಇಲ್ಲಿ ನೋಡಿ ಇದು ಡಿಕನ್ಸ್ಟ್ರಕ್ಷನಲ್ಲಿ ಯಾಕೆ ಬರುತ್ತೆ? ನಾವು ಕ್ಲಾಡ್ ಲೆವಿ-ಸ್ಟ್ರಾಸ್ನ ಬ್ರಿಕೊಲಾಜನ್ನು ಡೆರಿಡಾ ಯಾಕೆ ಡಿಕನ್ಸ್ಟ್ರಕ್ಷನ್ಸಲ್ಲಿ ಯೂಸ್ ಮಾಡಿದ್ದಾರೆ? ಅವ್ರು ಹೇಳ್ತಾರೆ ನೋಡಿ, ದೆರ್ ಈಸ್ ನೋ ಫೈನಲ್ ಆಬ್ಸಲ್ಯೂಟ್ ಫೌಂಡೇಶನ್ ಫಾರ್ ಮೀನಿಂಗ್. ಸೇಮ್ ನಾನು ಡಿಫ್ರಾನ್ಸಲ್ಲಿ ಹೇಳಿದ್ದೀನಲ್ಲ ಅದ್ರ ಬಗ್ಗೆನೇ ಹೇಳ್ತಿರೋದು. ಅವ್ರು ಹೇಳ್ತಾರೆ ಬೇಸಿಕಲಿ ಇಲ್ಲಿ ದೆರ್ ಈಸ್ ನೋ ಫೈನಲ್ ಅಥವಾ ಆಬ್ಸಲ್ಯೂಟ್ ಮೀನಿಂಗ್ ಫಾರ್ ಪರ್ಟಿಕ್ಯುಲರ್ ವರ್ಡ್ಸ್. Okay, concept depending on other concepts. One concept is depending on another concepts. ಆಯಿತಾ, ಟೆಕ್ಸ್ಟ್ ಕಂಟೇನ್ ಟ್ರೇಸಸ್ ಅರ್ಲಿಯರ್ ಟೆಕ್ಸ್ಟ್ ಆ್ಯಂಡ್ ಟ್ರೆಡಿಷನ್ ಅಲ್ವಾ. ಒಂದು ಟೆಕ್ಸ್ಟ್ ಏನಾಗುತ್ತೆ ಅಂತಂದರೆ ವಿಚ್ ಇಸ್ ಡಿಪೆಂಡಿಂಗ್ ಆನ್ ಅರ್ಲಿಯರ್ ಟೆಕ್ಸ್ಟ್ ಅಥವಾ ಒಂದು ಟ್ರೆಡಿಷನ್ ಬಗ್ಗೆ ಇರುತ್ತೆ. ಮೀನಿಂಗ್ ಇಸ್ ಪ್ರೊಡ್ಯೂಸ್ ಥ್ರೀ ಆನ್ ಗೋಯಿಂಗ್ ರೀಇಂಟರ್ಪ್ರಿಟೇಷನ್ ರಾದರ್ ದನ್ ಫಿಕ್ಸ್ಡ್ ಆರಿಜಿನ್. ಓಕೆನಾ. ಸೊ ಇದು ಬ್ರಿಕೊಲಾಜಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ. ಇಲ್ಲಿ ನೋಡಿ ಅವ್ರು ಹೇಳ್ತಾರೆ ಡೆರಿಡಾ ಹೇಳ್ತಾರೆ ಆರ್ಟಿಸ್ಟ್ ಅಥವಾ ಕ್ರಿಟಿಕ್ಸ್ ಇದ್ದಾರಲ್ಲ, ದೇ ಯೂಸ್ ಫಸ್ಟ್ ಹ್ಯಾಂಡ್ ಮೆಟೀರಿಯಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದರಲ್ಲಿ ಹೇಳೋಂಥದ್ದು ಬ್ರಿಕೊಲಾಜಲ್ಲಿ. ಇವ್ರು ಹೇಳ್ತಾರೆ ಕ್ಲಾಡ್ ಲೆವಿ-ಸ್ಟ್ರಾಸ್ ಏನು ಹೇಳ್ತಾರೆ ಅಂತಂದರೆ, ಆರ್ಟಿಸ್ಟ್ ಮತ್ತು ಕ್ರಿಟಿಕ್ಸ್ ಇದ್ದಾರಲ್ಲ ದೇ ಆರ್ ಯೂಸಿಂಗ್ ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ಸ್, ಅಲ್ಲಿಂದ ಪೋಯಮ್ಸ್ಗಳನ್ನು ಅಥವಾ ಏನಂತ ಹೇಳ್ತೀರಾ ಒಂದು ಕಥೆಗಳನ್ನು ಬರೀತಾರೆ ಅಂತ. ಬಟ್ ಡೆರಿಡಾ ಹೇಳ್ತಾರೆ ಈಸ್ ಅಗೇನ್ಸ್ಟ್ ದಿಸ್ ಐಡಿಯಾ. ಅವ್ರು ಹೇಳ್ತಾರೆ ಇಲ್ಲ, ಆರ್ಟಿಸ್ಟ್ ಮತ್ತು ಕ್ರಿಟಿಕ್ಸ್ಗಳು ಏನಪ್ಪ ಅಂತಂದರೆ ದೇ ಯೂಸ್ ಫಸ್ಟ್ ಹ್ಯಾಂಡ್ ಮೆಟೀರಿಯಲ್ಸ್, ದರ್ ಇಸ್ ನೋ ಹೈರಾರ್ಕೀಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮ್ಯಾಟರ್ಸ್ ಅಂತ ಹೇಳ್ಬಿಟ್ಟು ಬ್ರಿಕೊಲಾಜಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡಿ ಆರ್ಚ್ ರೈಟಿಂಗಲ್ಲಿ ಬೇಸಿಕಲಿ ಹಿ ಆರ್ಗ್ಯೂಸ್ ದಟ್ ರೈಟಿಂಗ್ ಇಸ್ ನಾಟ್ ಮಿಯರ್ಲಿ ಎ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಆಫ್ ದ ಸ್ಪೀಚ್. ಓಕೆ, ಇಲ್ಲಿ ಇವರು ಇದು ಆರ್ಚ್ ರೈಟಿಂಗಲ್ಲಿ ಹಿ ಈಸ್ ಟಾಕಿಂಗ್ ಬಿಯಾಂಡ್ ರೈಟಿಂಗ್ ಆ್ಯಂಡ್ ಸ್ಪೀಚ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ವೆಸ್ಟರ್ನ್ ಫಿಲಾಸಫಿ ಟ್ರೆಡಿಷನಲಿ ಟ್ರೀಟೆಡ್ ಸ್ಪೀಚ್ ಆಸ್ ಪ್ರೈಮರಿ ಆ್ಯಂಡ್ ರೈಟಿಂಗ್ ಇಸ್ ಸೆಕೆಂಡ್ರಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ನೋಡಿ ಟ್ರೆಡಿಷನಲ್ ವ್ಯೂವಲ್ಲಿ ಸ್ಪೀಚ್ ಇಸ್ ಪ್ರೈಮರಿ, ಡೆರಿಡಾ ಹೇಳ್ತಾರೆ ಇಲ್ಲ ಎರಡು ಪ್ರೈಮರಿ ಅಲ್ಲ, ಸ್ಪೀಚ್ ರೈಟಿಂಗ್ ಎರಡು ಪ್ರೈಮರಿ ಅಲ್ಲ, ಡಿಪೆಂಡಿಂಗ್ ಆನ್ ಸೈನ್ಸ್ ಆ್ಯಂಡ್ ಡಿಫ್ರೆನ್ಸಸ್. ರೈಟಿಂಗ್ ಕಾಪಿ ಸ್ಪೀಚ್ ಅಲ್ವಾ, ಇದನ್ನೇ ನಾನು ಡಿಸ್ಕಸ್ ಮಾಡಿದ್ದು. ರೈಟಿಂಗ್ ಕಾಪಿ ಸ್ಪೀಚ್ ಅಂತ ಹೇಳ್ತಾರೆ ಇಲ್ಲ, ಇವರು ಬೋತ್ ಡಿಪೆಂಡಿಂಗ್ ಆನ್ ದ ಸ್ಟ್ರಕ್ಚರ್ ಆಫ್ ಸೈನ್. ಓಕೆನಾ. ಮೀನಿಂಗ್ ಈಸ್ ಪ್ರೆಸೆಂಟ್ ಇನ್ ಸ್ಪೀಚ್, ಡೆರಿಡಾ ಹೇಳ್ತಾರೆ ಮೀನಿಂಗ್ ಪ್ರೊಡ್ಯೂಸ್ ಥ್ರೂ ಡಿಫ್ರೆನ್ಸಸ್ ಬಿಟ್ವೀನ್ ಸೈನ್, ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆನಾ. ನೋಡಿ ಕೆಲವೊಂದು ಕೀ ಕಾನ್ಸೆಪ್ಟ್ಸ್ ಆ್ಯಂಡ್ ಸಿಂಗಲ್ ಡೆಫಿನೇಷನ್ಸನ್ನು ನಾನು ಕೊಟ್ಟಿದ್ದೀನಿ, ಅದು ಒಂದ್ಸರಿ ನೀವೇನು ಮಾಡ್ಕೊಳ್ಳಿ, ಏನು ಜಸ್ಟ್ ಓದ್ಕೊಳ್ಳಿ ಆ್ಯಂಡ್ ಅದನ್ನ ನೆನ್ಪಿಟ್ಕೊಂಡು ಹೋಗಿ ಎಕ್ಸಾಮಿಗೆ ಈಸಿ ಆಗುತ್ತೆ. ಆಯಿತಾ. ಸೊ ಸಿಂಪಲ್ ಒನ್ ಲೈನ್ ಸೆಂಟೆನ್ಸನ್ನು ಬರ್ತೀನಿ. ಡಿಕನ್ಸ್ಟ್ರಕ್ಷನ್ ಎಕ್ಸ್ಪ್ರೆಸ್ ಇನ್ಸ್ಟೆಬಿಲಿಟಿ ಆಫ್ ಮೀನಿಂಗ್ ಇನ್ ದ ಟೆಕ್ಸ್ಟ್ ಅಲ್ವಾ. ಸೊ ಇನ್ಸ್ಟೆಬಿಲಿಟಿ ಆಫ್ ದ ಮೀನಿಂಗ್ ಇನ್ ದ ಟೆಕ್ಸ್ಟ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ದರ್ ಇಸ್ ನೋ ಸಿಂಗಲ್ ಮೀನಿಂಗ್ ಫಾರ್ ದ ಟೆಕ್ಸ್ಟ್, ಮಲ್ಟಿಪಲ್ ಮೀನಿಂಗ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಡಿಕನ್ಸ್ಟ್ರಕ್ಷನ್. ಡಿಫರೆನ್ಸ್ ಅಂದ್ರೂ ಮೀನಿಂಗ್ ಇಸ್ ಕ್ರಿಯೇಟೆಡ್ ಬೈ ಡಿಫರೆನ್ಸಸ್ ಆ್ಯಂಡ್ ಡಿಫರ್ಡ್, ಈಗಷ್ಟೇ ಹೇಳಿದೆ. ಟ್ರೇಸ್ ನೋಡಿ, ಎವ್ರಿ ಸೈನ್ ಬೀಯಿಂಗ್ ಮಾರ್ಕ್ ಆಫ್ ದ ಅದರ್ ಆಬ್ಸೆಂಟ್ ಸೈನ್. ಟ್ರೇಸ್ ಅಂದ್ರೇನು, ಒಂದು ಪರ್ಟಿಕ್ಯುಲರ್ ಏನಂತ ಹೇಳ್ತೀವಿ ಟೆಕ್ಸ್ಟ್ ವಿಚ್ ಇಸ್ ಡಿಪೆಂಡಿಂಗ್ ಆನ್ ಅರ್ಲಿಯರ್ ಟೆಕ್ಸ್ಟ್ ಅಥವಾ ಕಂಟೆಂಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಅದು ಟ್ರೇಸ್. ಟ್ರೇಸ್ ಅಂದರೆ ಗೊತ್ತಲ್ಲ, ನಾವು ಮುಂಚೆಲ್ಲ ಹೆಂಗೆ ಮಾಡ್ತಿದ್ವಿ, ಈಗ ಒಂದು ಏನು ಹಾರ್ಟ್ ಚಿತ್ರ ಬಿಡಿಸ್ಕೊಬನ್ನಿ ಅಂತಂದರೆ ನಾವು ಸೈನ್ಸಲ್ಲಿ ಅಲ್ವಾ ನಮಗೆ ಬಿಡಿಸೋದಕ್ಕೆ ಬರ್ತಿರ್ಲಿಲ್ಲ. ಅವಾಗ ಏನು ಮಾಡ್ತಿದ್ವಿ, ನಾವು ಒಂದು ಪೇಜಲ್ಲಿ ಟ್ರೇಸ್ ಮಾಡಿ ಬರ್ಕೊಂಡು ಹೋಗ್ತಾ ಇದ್ವಿ, ಅದನ್ನೇ ಟ್ರೇಸ್ ಅಂತ ಹೇಳೋದು. ಆರ್ಚಿ ರೈಟಿಂಗ್ ಅಂತಂದ್ರೇನು, ದ ಪ್ರೀ ಕಂಡೀಷನ್ ಆಫ್ ಆಲ್ ಸಿಗ್ನಿಫಿಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಬಗ್ಗೆ ಹೇಳ್ತಾರೆ, ಅಂದರೆ ಬಿಯಾಂಡ್ ರೈಟಿಂಗ್ ಆ್ಯಂಡ್ ಸ್ಪೀಚ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಟ್ ಲೈಸ್ ಬಿಟ್ವೀನ್ ವಾಟ್ ವಾಸ್ ಮೆಂಟ್ ಆ್ಯಂಡ್ ವಾಟ್ ವಾಸ್ ಇಂಟೆಂಡೆಡ್ ಬೈ ದ ರೈಟರ್ಸ್, ಅದನ್ನು ಆರ್ಚ್ ರೈಟಿಂಗ್ ಅಂತ ಹೇಳ್ತೀವಿ. ಪ್ರೀ ಕಂಡೀಷನ್ ಆಫ್ ಆಲ್ ಸಿಗ್ನಿಫಿಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ಸನ್ನು ಆರ್ಚ್ ರೈಟಿಂಗ್ ಅಂತ ಹೇಳ್ತೀವಿ. ಲೋಗೋಸೆಂಟ್ರಿಸಮ್ ಅಂದ್ರೂ ಪ್ರಿವಿಲೇಜಿಂಗ್ ಪ್ರೆಸೆನ್ಸ್ ಆ್ಯಂಡ್ ಸ್ಪೀಚ್ ಆಸ್ ಅ ಸೋರ್ಸ್ ಆಫ್ ಟ್ರುತ್. ಪ್ರೆಸೆನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸ್ಪೀಚ್ ಇಸ್ ಆಸ್ ಅ ಟ್ರೂತ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಲೋಗೋಸೆಂಟ್ರಿಸಮ್ ಎಲ್ಲ ಹೇಳಂತಲ್ವಾ, ಅದರಲ್ಲಿ ಏನಂದರೆ ಸ್ಪೀಚ್ ಇಸ್ ಸುಪೀರಿಯರ್ ದ್ಯಾನ್ ರೈಟಿಂಗ್ ಅಂತ ಟ್ರೆಡಿಷ್ನಲ್ ವ್ಯೂ ಪಾಯಿಂಟಲ್ಲಿ ಹೇಳ್ತಾ ಹೋಗ್ತಾರೆ. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಸೈನ್ ಆ್ಯಂಡ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ. ಸಪ್ಲಿಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಇದು ಎಡಿಷನ್ ದಟ್ ರಿವೀಲ್ಸ್ ವಾಟ್ ವಾಸ್ ಆಲ್ವೇಸ್ ಮಿಸ್ಸಿಂಗ್ ಬಗ್ಗೆ ಹೇಳ್ತಿರುವಂಥದ್ದು. ಬ್ರಿಕೊಲಾಜ್ ಬಂದ್ಬಿಟ್ಟು
creating meaning with already available concepts and signs. ಆಯಿತಾ. ಫೋನೋಸೆಂಟ್ರಿಸಮ್, ಇಟ್ ಬ್ರೀಫ್ ದ್ಯಾಟ್ ಸ್ಪೀಚ್ ಇಸ್ ಮೋರ್ ಅಥೆಂಟಿಕ್ ಆರ್ ಪ್ರೈಮರಿ ದನ್ ದ ರೈಟಿಂಗ್. ಫೋನೋಸೆಂಟ್ರಿಸಮ್ ಬಗ್ಗೆ ಹೇಳೋಂಥದ್ದು. ಫ್ರೀ ಪ್ಲೇ, ಎಂಡ್ಲೆಸ್ ಮೂವ್ಮೆಂಟ್ ಆರ್ ಇಂಟ್ರಾಕ್ಷನ್ ಆಫ್ ಸೈನ್ ವಿತೌಟ್ ಅ ಫಿಕ್ಸ್ಡ್ ಸೆಂಟರ್. ಆಯಿತಾ. ಎಂಡ್ಲೆಸ್ ಸೈನ್ ಅಂದರೆ ಇಂಟ್ರಾಕ್ಷನ್ ಆಫ್ ಸೈನ್ ವಿತೌಟ್ ಫಿಕ್ಸ್ಡ್ ಸೆಂಟರ್. ಸೈನ್ ಇಸ್ ಈಕ್ವಲ್ ಟು ಸಿಗ್ನಿಫೈಯರ್, 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 ದರ್ ಇಸ್ ನೋ ಸಿಗ್ನಿಫೈಡ್. ಅದನ್ನೇ ಫ್ರೀ ಪ್ಲೇ ಅಂತಲೂ ಕೂಡ ಹೇಳ್ತೀವಿ. ನೆಕ್ಸ್ಟ್ ಬೈನರಿ ಅಪೋಸಿಷನ್ ಅಂದರೆ ಪೇರ್ ಆಫ್ ಅಪೋಸಿಟ್ ಕಾನ್ಸೆಪ್ಟ್, ಅಂದರೆ ಸ್ಪೀಚ್, ರೈಟಿಂಗ್, ಬ್ಲ್ಯಾಕ್, ವೈಟ್, ಡೇ, ನೈಟ್, ಅದನ್ನು ಬೈನರಿ ಅಪೋಸಿಷನ್ ಅಂತ ಹೇಳ್ತೀವಿ. ಮೆಟಾಫಿಸಿಕ್ಸ್ ಆಫ್ ಪ್ರೆಸೆನ್ಸ್ ಅಂದ್ರೆ ಏನು? ಟ್ರೆಡಿಷನ್ ಆಫ್ ಸೀಕಿಂಗ್ ಅಲ್ಟಿಮೇಟ್ ಟ್ರುತ್ ಬೇಸ್ಡ್ ಆನ್ ಇಮಿಡಿಯೇಟ್ ಪ್ರೆಸೆನ್ಸ್. ಇಮಿಡಿಯೇಟ್ ಪ್ರೆಸೆನ್ಸ್ನಲ್ಲಿ ಈಗ ನಮ್ಮ ಕಣ್ಮುಂದೆ ನಡೆಯೋದ್ರ ಮೂಲಕ ಟ್ರುತ್ತನ್ನು ಕಂಡುಹಿಡಿಯುವಂಥದ್ದು, ರಾದರ್ ದನ್ ಮೀಡಿಯೇಷನ್ ಆಫ್ ಸೈನ್ಸನ್ನು ಮೆಟಾಫಿಸಿಕ್ಸ್ ಆಫ್ ಪ್ರೆಸೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆನಾ. ಸೊ ವಾಟ್ ಯು ಹ್ಯಾವ್ ಟು ಡೂ, ಈಗ ನೀವು ಜಸ್ಟ್ ಗೂಗಲೇ ಟೈಪ್ ಮಾಡಿ PYQ ಆನ್ ಡೆರಿಡಾ ಇನ್ UGC ನೆಟ್ ಅಂತ ಕೊಡಿ. ಒಂದಿಷ್ಟು PYQಗಳು ಸಿಗುತ್ತೆ. ಆಯಿತಾ. ಅದನ್ನು ಜಸ್ಟ್ ಸಾಲ್ವ್ ಮಾಡ್ತಾ ಬನ್ನಿ. ಆ್ಯಂಡ್ ಈ ವಿಡಿಯೋಸನ್ನು ಒಂದ್ಸರಿ ನೋಡಿ, ನಿಮ್ಗೊಂದು ಏನಾಗುತ್ತೆ, ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ, ಕ್ವೆಶ್ಚನ್ಸ್ ಯಾವ ಥರ ಕೇಳ್ತಾರೆ. ಆ್ಯಂಡ್ ಏನಂತ ಹೇಳ್ತೀವಿ, ನೀವು ಈಗ ಕಲ್ತಿರೋಂಥ ಕಾನ್ಸೆಪ್ಟ್ಸಿಗೂ ಅದಕ್ಕೂ ಲಿಂಕ್ ಮಾಡ್ತಾ ಬಂದರೆ ನಿಮ್ಗೆ ವೆರಿ ಈಸಿ ಆಗುತ್ತೆ. ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಇದನ್ನು ನಾನು ಪೋಸ್ಟ್ ಮಾಡಿರ್ತೀನಿ. ಸೊ ಏನು ಮಾಡಿ, ಜಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಆಗಿ. ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ಮತ್ತೆ ಇಂಪಾರ್ಟೆಂಟ್ ರೈಟರ್ಸ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.